New Hope TV, your encounter with God. ಪ್ರೈಸ್ ದಿ ಲಾರ್ಡ್. ರೆಬೋತ್ ಮೀಡಿಯಾ ಮಿನಿಸ್ಟ್ರಿಯ ವರ್ಡ್ ಆಫ್ ಲೈಫ್ ಎಂಬ ಕಾರ್ಯಕ್ರಮಕ್ಕೆ ನಾನು ಮತ್ತು ಚಲನ ನಿಮ್ಮೆಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ. ಪ್ರಕಟಣೆ ಪುಸ್ತಕದ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಅದು ಬಹಳ ಆಶೀರ್ವಾದಕರವಾದಂಥ ಪುಸ್ತಕ ಎಂದು ನಾವು ನೋಡ್ತಾ ಇದ್ದೀವಿ. ಮೊದಲನೇ ಅಧ್ಯಾಯದ ಬಗ್ಗೆ ಲಾಸ್ಟ್ ವೀಕ್ ನಾವು ಅದರ ಬಗ್ಗೆ ಮಾತಾಡಿದ್ವಿ. ಈ ಮುಂದೆ ಕಂಟಿನ್ಯೂಯೇಷನ್ ಚಾಪ್ಟರ್ 2, ರೆವಲೇಷನ್ ಚಾಪ್ಟರ್ 2, ಪ್ರಕಟಣೆ 2ನೇ ಅಧ್ಯಾಯ. ಇದರಲ್ಲಿ ಇಟ್ ಟಾಕ್ಸ್ ಅಬೌಟ್ ದ 7 ಚರ್ಚಸ್, 7 ಚರ್ಚ್ಗಳ ಬಗ್ಗೆ ಮಾತಾಡೋಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ 7 ಚರ್ಚಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಮಾಡಿ ಮತ್ತೆ ಅದು ಕಂಟಿನ್ಯೂಯೇಷನ್. ಸರಿ, ಇದು ಯಾಕೆ ಫಸ್ಟ್ ಕ್ವೆಶ್ಚನ್, ವೈ ಗಾಡ್ ಟಾಕ್ಸ್ ಅಬೌಟ್ ಓನ್ಲಿ 7 ಚರ್ಚಸ್? ಆ ದಿವಸಗಳಲ್ಲಿ ಅಂದರೆ ಏಷ್ಯಾ ಅಂತ ಹೇಳಿಬಿಟ್ಟು ನೋಡುವಾಗ ಆಸ್ಯ ಸೀಮೆ, ಇಂಗ್ಲೀಷ್ನಲ್ಲಿ ಏಷ್ಯಾ ಅಂತ ಹೇಳ್ತಾರೆ. ಈ ಏಷ್ಯಾ ಅಂತ ಹೇಳುವಾಗ ಈಗಿರುವ ಏಷ್ಯಾ ಅಲ್ಲ, ಆ ಕಾಲದಲ್ಲಿ ಅಂದರೆ ಸುಮಾರು 2000 ವರ್ಷಗಳ ಹಿಂದೆ ಏಷ್ಯಾ ಮೈನರ್ ಅಂಥೇಳಿ ಕರೆಯುವಂಥ ಪ್ರಕಟಣೆ 1:4 ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ, ಆ ಟೈಮ್ನಲ್ಲಿ 7 ಸಭೆಗಳಿತ್ತು. ಇವಾಗ ಮೂಲೆ ಮೂಲೆಗೆ ಸಭೆಗಳು ಬೇರೆ ಬೇರೆ ಕಡೆಗಳಲ್ಲಿ ಹೊಸ ಹೊಸ ಸಭೆಗಳು ಆ ರೀತಿಯಾಗಿ ಆಗ್ತಾ ಇದ್ದಾವೆ. ದೇವ್ರ ನಾವು ಸ್ತೋತ್ರವಾಗಲಿ. ಆದರೆ ಆ ದಿವಸಗಳಲ್ಲಿ ಒಂದೊಂದು ಊರಿಗೆ ಒಂದೊಂದು ಸಭೆ ಅಷ್ಟೇ ಇರ್ತಿತ್ತು. ಉದಾಹರಣೆಗೆ ಗಲಾತ್ಯ ಅಂತ ಹೇಳುವಾಗ ಗಲಾತ್ಯದಲ್ಲಿ ಒಂದು ಸಭೆ ಇರ್ತಿತ್ತು, ಗಲಾತ್ಯದವ್ರಿಗೆ ಬರೆದ ಪತ್ರಿಕೆ ಅಂತ. ಕೊಲೊಸೆ ಅಂತ ಒಂದು ಊರು, ಕೊಲೊಸೆಯಲ್ಲಿ ಒಂದೇ ಊರು, ಒಂದೇ ಚರ್ಚ್ ಇರ್ತಿತ್ತು. ಕೊರಿಂತ ಭಾಳ ಫೇಮಸ್, ಅದು ಅಲ್ಲಿ ಒಂದೇ ಸಭೆ ಇರ್ತಿತ್ತು. ಆ ರೀತಿಯಾಗಿ ಆಸ್ಯ ಸೀಮೆಯಲ್ಲಿ ಈಗ ವರ್ತಮಾನ, ಈಗ ಪ್ರೆಸೆಂಟ್ ಇದ್ದ ಕಾಲಕ್ಕೆ ಜಿಯೋಗ್ರಫಿ ಪ್ರಕಾರವಾಗಿ ಅದು ಟರ್ಕಿ, ಈಗ ಟರ್ಕಿ ಅಂತಿದೆ ಅಲ್ವಾ, ಟರ್ಕಿ ಬಂದು ಆ ಕಾಲದಲ್ಲಿ ಈ ಸಭೆಗಳು ಆ ಒಂದು ಸ್ಥಳದಲ್ಲಿ ಇತ್ತು, ಲೊಕೇಶನ್. ಸೊ ಸಿಂಬಾಲಿಕ್ ಅಂತ ನೀವು ಹೇಳಿದ್ರಲ್ಲ, ಪ್ರಕಟಣೆ ಎಂಬುದು ಚಿಹ್ನೆಗಳ ಸೂಚನೆ ಅಂತ. 7 ಎಂಬುದು ಕಂಪ್ಲೀಟ್ ಅಂತ ಅರ್ಥ ಅಲ್ವಾ? 7 ಅನ್ನೋದು ಸಂಪೂರ್ಣ, ಅದೇ ಅಲ್ವಾ 7 ಅನ್ನೋದ್ರ ಅರ್ಥ. ಆ ಥರ ಏನಾದರೂ ಈ 7 ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಇದಿದೆಯಾ? ಅಂದರೆ 7 ಅನ್ನುವಂಥದ್ದು ಅದು ಸಂಪೂರ್ಣತೆಗೆ ಒಂದು ಸೂಚಕವಾದದ್ದು. ಆದ ಕಾರಣ ಈ 7 ಸಭೆಗಳು ಅಂತ ಹೇಳುವಾಗ ಆ ರೀತಿಯಾಗಿಯೇ ತಗೋಬೋದು. ಅದು ಸಂಪೂರ್ಣವಾದ ಸಭೆಗಳಿಗೆ ಯೇಸು ಸ್ವಾಮಿ ಕೊಡ್ತಕ್ಕಂಥ ಸಂದೇಶ, 7 ಸಂದೇಶಗಳು ಅಂತ ಹಂಗೂ ತಗೋಬಹುದು. ಆದರೆ ಇದು ಅದೇ ಸಂದರ್ಭದಲ್ಲಿ ಅಕ್ಷರಿಕವಾಗಿ ಕೂಡ ತಗೋಬಹುದು, ಇದನ್ನ ಪ್ರೊಫೆಟಿಕಲಿ ಆಗಿ ಕೂಡ ತಗೋಬಹುದು. ನಾನು 3 ಹೇಳಿದ, ಯಾಕಂದ್ರೆ ಇಲ್ಲಿ ನಾವು ಓದ್ತಾ ಇರುವಾಗ 2ನೇ ಅಧ್ಯಾಯದಲ್ಲಿ ಇಟ್ ಟಾಕ್ಸ್ ಅಬೌಟ್ 7 ಸ್ಟಾರ್ಸ್, ಇಟ್ ಟಾಕ್ಸ್ ಅಬೌಟ್ 7 ಗೋಲ್ಡನ್ ಲ್ಯಾಂಪ್ ಸ್ಟ್ಯಾಂಡ್, ಸೊ ಇಟ್ ಟಾಕ್ಸ್ ಅಬೌಟ್ ದ 7 ಚರ್ಚಸ್ ಅಲ್ವಾ? ಸೊ ಈ 7 ಅನ್ನೋದ್ರ ಬಗ್ಗೆ ಏನು ಅಷ್ಟು ಇಂಪಾರ್ಟೆನ್ಸ್? ಪ್ರಕಟಣೆ ಪುಸ್ತಕ ಬಗ್ಗೆ ನಾವು ನೋಡುವಾಗ, ಪ್ರಕಟಣೆ ಪುಸ್ತಕ ಅಂತಾನೆ ಅಲ್ಲ, ಒಂದು ವೇಳೆ ಹೊಸ ಒಡಂಬಡಿಕೆನೇ ತಗೊಳ್ರಿ. Even if you see in the beginning of Genesis, it was 7 days. ಹೌದು ಅಲ್ವಾ? So what is the 7 number? ಯಾಕಂದ್ರೆ it emphasizes more here ಅಲ್ವಾ? When we read in the 2nd chapter ಅಲ್ಲಿ first verse ಅಲ್ಲೇ ಓದುವಾಗ it talks the word of him who holds the 7 stars in his right hand, who walks among the 7 golden lampstands. ನೋಡಿ 7 ಮತ್ತೆ 7 churches. ಸೊ ಏನು ಇದ್ರ ಬಗ್ಗೆ ಹೇಳ್ತೀರಾ? ಅಂದರೆ 7 ಈ ಒಂದೊಂದು ಅಕ್ಷರಕ್ಕೂ ಬೈಬಲ್ನಲ್ಲಿ ಒಂದು ಅರ್ಥ ಇದೆ. ಮತ್ತು 1, 2, 3 ಅಂತ ನಾವು ಹೇಳುವಾಗ ಒಂದೊಂದಕ್ಕೂ ಕೂಡ ಅರ್ಥ ಇರ್ತೈತೆ. ಈಗ ಉದಾಹರಣೆಗೆ 1 ಅಂತ ತಗೊಳ್ಳೋಣ್ರಿ. 1 ಅಂತ ಹೇಳುವಾಗ ಅದು ದೇವರ ಸಂಖ್ಯೆ, ಅದು ಇಟ್ಸ್ ಎ ನಂಬರ್ ಆಫ್ ದೇವರ ಸಂಖ್ಯೆ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಹೀಬ್ರೂ ಭಾಷೆಯ ಅಕ್ಷರಗಳಲ್ಲಿ, ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಬಂದು ಆಲೆಫ್. ಅದು ಬಂದು ಅದಕ್ಕೆ ಸಂಖ್ಯೆ ಬಂದು ಒಂದೊಂದು ಅಕ್ಷರಕ್ಕೂ ಅಲೆಫ್, ಬೇತ್, ಗಿಮೇಲ್, ದಲೇತ್ ಅಂತ ಹೇಳ್ಬಿಟ್ಟು ಒಂದೊಂದು ಅಕ್ಷರಕ್ಕೂ ಒಂದೊಂದು ನಂಬರ್ ಇರ್ತದೆ. ಆ ಲೆಕ್ಕದಲ್ಲಿ ನೋಡುವಾಗ ಆಲೆಫ್ಗೆ ಬಂದು 1. ವಾಟ್ ಈಸ್ ದ ಮೀನಿಂಗ್ ಆಫ್ ಆಲೆಫ್? ಆಲೆಫ್ ಅಂತ ಹೇಳಿದರೆ ಅದು ಒಂದು
ಅಕ್ಷರ ಬಂದು ಒಂದು ತಲೆ ಬುರುಡೆ, ತಲೆ ಎತ್ತಿನ ತಲೆ ಇದ್ದಂಗೆ ಇರ್ತದ್ರಿ ಅದು ಅಲೆಫ್. ಮೊದಲು ಫಸ್ಟು ಯೇಸ್ವಾಮಿ ಹೇಳ್ತಾರಲ್ಲ, ನಾನು ಆದಿಯು ಅಂತ್ಯವು. ಅದು ಇದು ಗ್ರೀಕ್ನಲ್ಲಿರೋದ್ರಿಂದ ಆಲ್ಫಾ ಅಂತಿದೆ. ಒಂದು ವೇಳೆ ಅದೇ ಹೀಬ್ರುವಲ್ಲಿ ಇದ್ರೆ ಐ ಆಮ್ ದಿ ಆಲೆಫ್ ಆ್ಯಂಡ್ ಥಾವ್ ಅಂತ ಹೇಳ್ಬಿಟ್ಟು ಇರ್ತಿತ್ತು. ಯಾಕಂದರೆ ಮೊದಲನೇ ಮತ್ತು ಕೊನೆಯ ಅಕ್ಷರ. ಅಥವಾ ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ದಿ ಎ ಆ್ಯಂಡ್ ಜಿ ಆರ್ ಝೆಡ್ ಅಂತ ಕೂಡ ಹೇಳ್ಬೋದು. ಅಂದರೆ ಅರ್ಥ ನಾನು ಐ ಆಮ್ ಎವ್ರಿಥಿಂಗ್, ಕಂಪ್ಲೀಟ್. ಹೌದ್ರಿ, ಪರಿಪೂರ್ಣತೆ ಅಂತ ಒಂದು ಅರ್ಥ ಕೊಡ್ತದ್ರಿ. ಅದೇ ರೀತಿಯಾಗಿ ಇಲ್ಲಿ 7 ಅಂತ ಹೇಳ್ಬಿಟ್ಟು 6ನೇ ತಗೊಳ್ಳನ್ರಿ. 6 ಬಂದು ಮನುಷ್ಯನು 6ನೇ ದಿವಸದಲ್ಲಿ, ನೀವು ಹೇಳಿದ್ರಿ ಆದಿಕಾಂಡದಲ್ಲಿ ಕೂಡ ಆ ಒಂದು ಪದ ಬರ್ತದೆ ಅಂತ ಹೇಳ್ಬಿಟ್ಟು, 6ನೇ ದಿವಸ ಮನುಷ್ಯನನ್ನು ದೇವರು ಉಂಟು ಮಾಡಿದ್ರಿಂದ ಅದು ಮನುಷ್ಯನಿಗೆ ಸಾಂಕೇತಿಕವಾದಂಥ ನಂಬರ್ ಅದು. ಈಗ 666 ಅಂತ ಹೇಳುವಾಗ ಮನುಷ್ಯನ ನಂಬರ್ ಅದು, ಮನುಷ್ಯನು. ಅದೇ ಸಂದರ್ಭದಲ್ಲಿ ಈ 3 ಕೂಡ ದೇವರಿಗೆ ಸಾಂಕೇತಿಕವಾದಂಥ ನಂಬರ್, ತಂದೆ ಮಗ ಪವಿತ್ರಾತ್ಮ ಅಂತ ಹೇಳ್ಬಿಟ್ಟು. ಮೊದಲನೇದು ದೇವರಿಗೆ ನಾವು ಪ್ರಾರಂಭ, ಮತ್ತು ಅದೇ ಸಂದರ್ಭದಲ್ಲಿ ತಂದೆ ಮಗ ಪವಿತ್ರಾತ್ಮನಿಗೆ 3 ನಂಬರ್ ಅಂತ ಹೇಳ್ಬೋದು. ಈಗ 6 6 6 ಅಂತ ಹೇಳುವಾಗ 3 ಸಾರಿ ಬರ್ತೈತಲ್ವಾ, 6 ಬಂದು ಮನುಷ್ಯನ ನಂಬರು, 3 ಸಾರಿ ಯಾಕೆ ಬರಬೇಕು? 3 ಬಂದು ದೇವ್ರ ನಂಬರು. ಅಂದರೆ ಮನುಷ್ಯನು ದೇವರಂಗೆ ಆ್ಯಕ್ಟ್ ಮಾಡೋದೇ ಆ್ಯಂಟಿ ಕ್ರೈಸ್ಟ್ ಒಂದು ಮೇನ್ ಮುಖ್ಯ ವಿಶೇಷ ಅಥವಾ ಗುಣ ಅಂತ ಹೇಳ್ಬೋದು. ಹೌದು, ಮ್ಯಾನ್ ಟ್ರೈಯಿಂಗ್ ಟು ಇಮಿಟೇಟ್ ಟ್ರಿನಿಟಿ. ಮನುಷ್ಯನು ದೇವರ ಹಾಗೆ ಇರಲಿಕ್ಕೆ, ಯಾಕಂದ್ರೆ ಅವನು ದೇವರ ಆಲಯದಲ್ಲಿ ಕೂತ್ಕೊಂಡು ನಾನೇ ದೇವರು ಅಂತ ಹೇಳ್ತಾನೆ ರೀ. ಆ್ಯಂಟಿ ಕ್ರೈಸ್ಟ್, ಅಗೇನ್ಸ್ಟ್ ಕ್ರೈಸ್ಟ್, ಕ್ರಿಸ್ತನಿಗೆ ವಿರುದ್ಧವಾಗಿರುವಂಥ ಒಂದು ನಂಬರು. ಆದ ಕಾರಣ ಈ 7 ದೇವರು ತನ್ನ ಜ್ಞಾನದಿಂದ ಪರಿಪೂರ್ಣತೆಯ ಒಂದು ಪುಸ್ತಕ. ಯಾಕಂದರೆ ಇದು ಆಗಾಗ 7 ಅಂತ ಬರ್ತದೆ. 7 ಸಭೆಗಳು, 7 ನಕ್ಷತ್ರ ಅಂತ ಹೇಳಿದರೆ ಅದು 7 ಪಾಸ್ಟರ್ಗಳು ಅಂತ ಅರ್ಥ ರೀ. ಯಾಕಂತ ಹೇಳಿದ್ರೆ ನೋಡ್ರಿ, ಅದೇ ಮೊದಲನೇ ಅಧ್ಯಾಯ ಪ್ರಕಟಣೆಯಲ್ಲಿ ನಾವು ನೋಡುವಾಗ 20ನೇ ವಚನದಲ್ಲಿ ಈ ರೀತಿಯಾಗಿದೆ, ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗೂಢಾರ್ಥವನ್ನು ವಿವರಿಸ್ತೇನೆ. ಈಗ ದೇವರು ಮಿಸ್ಟ್ರಿ, ರಹಸ್ಯ ಇಟ್ಟಿರ್ತಾರೆ, ಬಟ್ ಈ ಆಲ್ಸೋ ಗಿವ್ಸ್ ಅ ರೆವಲೇಷನ್ ಆಫ್ ದ ಮಿಸ್ಟ್ರಿ. ಇದು ಮಿಸ್ಟ್ರಿನೂ ಇರ್ತದೆ, ರೆವಲೇಷನ್ ಇರ್ತದೆ. ಈಗ ವಿವರಿಸ್ತೇನೆ ಅಂತ ಹೇಳಿದ್ರೆ ಐ ಆಮ್ ಗೋಯಿಂಗ್ ಟು ಗಿವ್ ಯು ದ ರೆವಲೇಷನ್ ಆಫ್ ದ ಮಿಸ್ಟ್ರಿ ಅಂತ 20ನೇ ವಚನ. ಆ 7 ನಕ್ಷತ್ರಗಳು 7 ಸಭೆಗಳು, ಸಭೆಗಳ ದೂತರು, ಸಭೆಗಳ ದೂತರು. 7 ನಕ್ಷತ್ರಗಳು, 7 ಸ್ಟಾರ್ಸ್ ಬಂದು 7 ಪಾಸ್ಟರ್ಸ್ ಅಂತ ಹೇಳ್ಬೋದು, ಅಥವಾ 7 ಲೀಡರ್ಸ್ ಅಂತ ಹೇಳ್ಬೋದು, 7 ಮೆಸೆಂಜರ್ಸ್ ಅಂತ ಹೇಳ್ಬೋದು. ಆ 7 ದೀಪಸ್ತಂಭಗಳಿದ್ವಲ್ಲ, ಅದು 7 ಸಭೆ ಅಂತ. ಓಕೆ, ನಾವು ವೈ ಇಸ್ ಲೈಕ್ ಇವಾಗ 7 ಸಭೆ, ಡಿಫ್ರೆಂಟ್ ಸಭೆ ಅಂತ ಮಾತಾಡ್ತಲ್ಲ. ಫಸ್ಟ್ ಇಟ್ ಟಾಕ್ಸ್ ಅಬೌಟ್ ದ ಚರ್ಚ್ ಆಫ್ ಎಫೆಸಸ್. ಹೌದು, ಕನ್ನಡದಲ್ಲಿ ಎಫೆಸಸ್ ಚರ್ಚ್ ಬಗ್ಗೆ ಮಾತಾಡುತ್ತೆ. ಸೊ ಆಸ್ ಯು ನೋ, ವಾಟ್ ಯು ಟೆಲ್ ಅಬೌಟ್ ದ ಚರ್ಚ್ ಆಫ್ ಎಫೆಸಸ್? ಬಿಕಾಸ್ ಇಟ್ ಟಾಕ್ಸ್ ಅಬೌಟ್ ಇಟ್ ಇಸ್ ದಟ್ ಲವ್ಲೆಸ್ ಚರ್ಚ್ ಅಲ್ವಾ? ಈ 2ನೇ ಅಧ್ಯಾಯದಲ್ಲಿ 4 ಸಭೆಗಳ ಬಗ್ಗೆ ಇದೆ. 7 ಸಭೆಗಳಲ್ಲಿ 4 ಸಭೆ 2ನೇ ಅಧ್ಯಾಯದಲ್ಲಿ ಬರ್ತದೆ. ಇನ್ನು 3 ಸಭೆ 3ನೇ ಅಧ್ಯಾಯದಲ್ಲಿ ಬರ್ತದೆ. ಈ ಎಫೆಸಸ್ ಸಭೆ ಏನಂತ ಹೇಳಿದ್ರೆ, ಇವರು ಭಾಳ ಚೆನ್ನಾಗಿದ್ರು. ಏನಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನೋ, ದೇ ವರ್ ಆಕ್ಟಿವ್ ಚರ್ಚ್. ನಿನ್ನ ಪ್ರಯಾಸವನ್ನು ಬಲ್ಲೆನೋ, ದೇ ವರ್ ಎ ಲೆಬೋರಿಯಸ್ ಚರ್ಚ್. ಸೊ ಶುಡ್ ವಿ ಟೇಕ್ ದಿಸ್ ಚರ್ಚ್, ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳಬಹುದು ಖಂಡಿತ ಈ ಚರ್ಚ್ಗಳ ತಗೊಂಡು? ಹೌದ್ರಿ, ಅದನ್ನೇ ನಾನು ಹೇಳಿದ ಇಂಟರ್ಪ್ರಿಟೇಷನ್ ಅಲ್ಲಿ ಇದನ್ನು ಸಿಂಬಾಲಿಕ್ ಆದರೂ ತಗೋಬಹುದು, ಅಕ್ಷರಿಕವಾದರೂ ತಗೋಬಹುದು, ಆತ್ಮಿಕವಾಗಿ ಆದರೂ ಅನ್ವಯಿಸಿಕೊಳ್ಳಬಹುದು. ಸೊ ಯಾಕಂದ್ರೆ ಈಗ ಇದನ್ನ ನಾವು ನಮಗೆ ಅಳವಡಿಸಿಕೊಳ್ಳುವಾಗ ನಾವು ಈ ರೀತಿ ಇದ್ದೀವಾ ಅಂತ ನಾವು ಪರೀಕ್ಷಿಸಿಕೊಳ್ಬಹುದು ಅಲ್ವಾ? ಸೊ ಟಾಕಿಂಗ್ ಅಬೌಟ್ ಎಫೆಸಸ್ ಚರ್ಚ್, ಯು ವರ್ ಟೆಲಿಂಗ್ ದೇ ವರ್ active, they were very active, they were laborious, ಅಂದರೆ ಭಾಳ ಹಾರ್ಡ್ ವರ್ಕಿಂಗ್ ಪೀಪಲ್. ಸೋಮಾರಿಗಳಲ್ಲ, ಅವರು ಪರೀಕ್ಷಿಸಿಕೊಳ್ತಿದ್ರು. ಅಂದರೆ ದೇ ವರ್ ಡಿಸರ್ನಿಂಗ್, ಯಾರು ಒಳ್ಳೆಯವರು, ಯಾರು ಅಪೋಸ್ರು, ಯಾರು ಅಪೋಸ್ರಲ್ಲ, ಅದೆಲ್ಲ ಅವ್ರು ಕಷ್ಟಪಡ್ತಿದ್ರು, ಇವೆಲ್ಲ ಇದ್ದು. ಬಟ್ ದೇ ಲಾಸ್ಟ್ ದ ಲವ್ ಫಾರ್ ಗಾಡ್. ಮೊದಲನೇ ಪ್ರೀತಿಯನ್ನು ಬಿಟ್ಬಿಟ್ಟಿದ್ರು.
ಹಾಗಾದರೆ ಅಂದ್ರೆ ನೀವ್ ಹೇಳೋ ಅರ್ಥ ಏನಂದ್ರೆ ನಾವೆಲ್ಲ ಮಾಡ್ತಾ ಇದೀವಿ ಆದ್ರೆ ದೇವರಲ್ಲಿ ಪ್ರೀತಿನೇ ಇಲ್ಲ ಅಂತ. ಅದು ಸಾಧ್ಯ ರೀ. ದಟ್ಸ್ ಅ ವೆರಿ, ಅಂದ್ರೆ ಈ ಕಾಲದಲ್ಲೂ ಅದ ರೀತಿ ಇದ್ದಾರೆ, ಆ ರೀತಿಯಾಗಿ ಸೇವೆ ಮಾಡ್ತಾರೆ, ಬೇರೆ ಬೇರೆ ಕಾರ್ಯ ಮಾಡ್ತಾರೆ, ಈ ರೀತಿಯಾಗಿರ್ತಾರೆ. ಆದ್ರೆ ಅಂದ್ರೆ ಪ್ರೇಯರ್ಫುಲ್ ಲೈಫ್ ಇಲ್ಲ, ದೇವರಲ್ಲಿ ಇದ್ದಂತ ಪ್ರೀತಿ ಇಲ್ಲ. ಸೊ ದಟ್ ಇಸ್ ವಾಟ್ ಯು ಆರ್ ಎಕ್ಸ್ಪ್ಲೇನಿಂಗ್. ಆಮ್ ಐ ರೈಟ್ ಅಣ್ಣ? ಹೌದ್ರಿ. ಹಾಗಾದ್ರೆ ಇಟ್ಸ್ ಪಾಸಿಬಲ್ ಫಾರ್ ಎ ಬಿಲೀವರ್ ಆರ್ ಎ ಚರ್ಚ್, ಒಂದು ಸಭೆ ಅಥವಾ ವಿಶ್ವಾಸಿ, ದೇ ಕ್ಯಾನ್ ಬಿ ವೆರಿ ಆಕ್ಟಿವ್, ಎಲ್ಲ ಮಾಡ್ತಾ ಇರ್ಬೋದು, ತಾಳ್ಮೆ ಕೂಡ ಇರ್ಬೋದು. ಸೊ ವಾಟ್ ಇಸ್ ಗಾಡ್ ಗಿವಿಂಗ್ ವಾರ್ನಿಂಗ್ ಫಾರ್ ಸಚ್ ಕೈಂಡ್ ಆಫ್ ಪೀಪಲ್? ಅಂತ ಸಭೆಗೆ ನೀವು ಯು ಮಸ್ಟ್ ರಿಪೆಂಟ್, ರಿಪೆಂಟ್ ಟು, ಅಂದರೆ ಯಾವುದಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು ಅಂತ ಹೇಳಿದ್ರೆ, ಬಿಕಾಸ್ ಐ ಲಾಸ್ಟ್ ಮೈ ಲವ್ ಫಾರ್ ಗಾಡ್. ಮೊದಲು ನನಗಿದ್ದಂಥ ಪ್ರೀತಿ ನಾನು ಬಿಟ್ಬಿಟ್ಟಿದ್ದೆ, ಐ ಹ್ಯಾವ್ ಲಾಸ್ಟ್ ಮೈ ಲವ್ ಫಾರ್ ಗಾಡ್ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಟ್ಟರೆ, ಗಾಡ್ ಸೇಸ್ ಇನ್ ವರ್ಸ್ 5 ಅಲ್ಲ, ಗಾಡ್ ಸೇಸ್ ಐ ವಿಲ್ ಗಿವ್ ಯು, ಪರದೇಶನಲ್ಲಿರುವಂಥ 7ನೇ ವಚನದಲ್ಲಿ ಐ ವಿಲ್ ಗಿವ್ ಯು ದಿ ಟ್ರೀ ಆಫ್ ಲೈಫ್, ಹಣ್ಣು ಕೊಡ್ತೀನಿ. ವಾಟ್ ಡಸ್ ದಟ್ ರಿಯಲಿ ಮೀನ್? ಸಿಂಬಾಲಿಕಲಿ ಇಟ್ಸ್ ಅ ಟ್ರೀ ಆಫ್ ಲೈಫ್. ಆ ಟ್ರೀ ಹೆಸರೇ ಇದೆ. ಈಗ ಟ್ರೀ ಆಫ್ ಮ್ಯಾಂಗೋ ಅಂತ ಹೇಳಿದ್ರೆ ಮಾವಿನ ಹಣ್ಣು, ಟ್ರೀ ಆಫ್ ಲೈಫ್ ಅಂತ ಹೇಳಿದ್ರೆ ಲೈಫ್ ಇರುವಂಥ ಒಂದು ಹಣ್ಣು. ವಾಟ್ ಲೈಫ್? ಜೀಸಸ್ ಸೆಡ್ ಜಾನ್ 14:6 ಐ ಆಮ್ ದ ಲೈಫ್. ಹಾಗಾದರೆ ಲೈಫ್ ಆಫ್ ಕ್ರೈಸ್ಟ್ ವಿಲ್ ಬಿ ಗಿವನ್ ಟು ಯು. ಸೊ ವೆನ್ ವಿ ಹ್ಯಾವ್ ಕ್ರೈಸ್ಟ್ ಇನ್ ಅಸ್, ಯಾವಾಗ ಆ ಒಂದು ಲೈಫ್ ನಮ್ಮಲ್ಲಿ ಬರುತ್ತೆ, ಎಲ್ಲ ಸತ್ತಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ರೆಸೊರೆಕ್ಟ್ ಆಗುತ್ತೆ. ಅಂದರೆ ಅದು ಮತ್ತೆ ನಮ್ಮ ಜೀವಿತದಲ್ಲಿ ಏನಾಗುತ್ತೆ, ನಾವು ಹೌ ಟು ಟೆಲ್ ದಟ್ ಇನ್ ಕನ್ನಡ? ಅಂದರೆ ಅದು ಕನ್ನಡದಲ್ಲಿ ಹೇಳಬೇಕಾದ್ರೆ, ಅಂದರೆ ನಾವು ಯಾವಾಗ ಜಯಶಾಲಿಗಳಾಗ್ತೇವೆ, ನಾವು ಯಾವಾಗ ಮೊದಲನೇ ಪ್ರೀತಿಯನ್ನು ಬಿಟ್ಬಿಟ್ಟಿದ್ದೇವೆ, ನಾವು ಬಿದ್ದವರಾಗ್ತೇವೆ. ಆದರೆ ಆ ಪ್ರೀತಿ ಕಮ್ಸ್ ಬ್ಯಾಕ್ ಟು ಲೈಫ್. ಹೌದ್ರಿ. ಆವಾಗ ಎಲ್ಲವೂ ಅದು ಜೀವಂತವಾಗಿಬಿಡ್ತದೆ ಅಥವಾ ಪುನರುತ್ಥಾನವಾಗ್ತದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ದ ಲಾರ್ಡ್. ಸೊ ನೋಡಿ, ಯಾವಾಗ ನೋಡಿ ಈ ರೀತಿಯಾಗಿ ನಾವಿರ್ಬೋದು, ನಾವು ದೇವ್ರಿಗಾಗಿ ಶ್ರಮ ಪಡ್ತಾ ಇರ್ಬೋದು, ದೇವ್ರಿಗಾಗಿ ನಿಂತಿರ್ಬೋದು, ದೇವ್ರಿಗಾಗಿ ಅನೇಕ ಕಾರ್ಯ ಮಾಡ್ತಾ ಇರ್ಬೋದು. ಆದರೆ ದೇವರಲ್ಲೇ ನಾವಿಲ್ಲ ಅಂದರೆ ವಿ ಹ್ಯಾವ್ ಟು ರಿಪೆಂಟ್. ನಾವು ಪಶ್ಚಾತ್ತಾಪ ಪಡಬೇಕು. ಇದೇ ನೋಡಿ, ಮೊದಲನೇ ಸಭೆಗೆ ದೇವರು ಹೇಳ್ತಾ ಇದ್ದಾರೆ, ಎಫೆಸದ ಸಭೆಗೆ ಹೇಳ್ತಾ ಇದ್ದಾರೆ. ಅದು ಎಫೆಸ ಸಭೆಗೆ ಮಾತ್ರ ಅಲ್ಲ, ನಾವು ಕೆಲವೊಂದು ಸಾರಿ ಎಷ್ಟೋ ಸಾರಿ ಬೈಬಲ್ನ ರಾಂಗ್ ಇಂಟರ್ಪ್ರಿಟೇಷನ್ ತಗೊಳ್ತೀವಿ. ಇದು ಅವ್ರಿಗೆ ಹೇಳಿರೋದು, ಇದು ಇವ್ರಿಗೆ ಹೇಳಿ, ಮತ್ತು ಯಾಕೆ ನಾವು ಪ್ರಾಮಿಸ್ ಮಾತ್ರ ತಗೊಳ್ತಾ ಇದ್ದೀವಿ, ಆದರೆ ಇದರಲ್ಲಿರೋದು ನಮಗೆ ಅಂತ ತಗೊಳ್ತಾ ಇಲ್ಲ. ಯಾವಾಗೂ ಅಷ್ಟೇ ನಾವು ಬೈಬಲ್ ಓದ್ತಾ ಇರುವಾಗ ನಮ್ಮನ್ನು ನಾವು ಅದರೊಳಗಡೆ ಇಟ್ಕೊಂಡು ಅದರಲ್ಲಿರುವಂಥ ವಾಕ್ಯ ಅದು ನಮಗಾಗಿ ಮಾತಾಡ್ತಾ ಇದೆ ಅಂತ ತಗೊಳ್ಳುವಾಗ ನಮ್ಮಲ್ಲಿ ಒಂದು ಪರಿವರ್ತನೆ ಬರುವಂಥದ್ದಾಗಿದೆ. ಸೊ ಈ ಎಫೆಸದವರಿಗೆ, ಚರ್ಚ್ಗೆ ಹೇಳುವಂತೆ, ನೀವು ಆ ಒಂದು ಪ್ರೀತಿಯನ್ನು ಕಳೆದುಕೊಂಡಿದ್ರೆ ಮತ್ತೆ ದೇವ್ರ ಕಡೆ ಹಿಂತಿರುಗಿ ಬನ್ರಿ. ಕ್ರಿಸ್ತನೇ ನಿಮ್ಮ ಒಳಗಡೆ ಬಂದು ವಾಸವಾಗಿರುವಾಗ ನಿಮ್ಮ ಜೀವಿತ ಸಂಪೂರ್ಣವಾಗಿ ಬದಲಾಗ್ತದೆ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಸೊ 2ನೇ ಚರ್ಚ್ ಕುರಿತಾಗಿ ನಾವು ಮಾತನಾಡಲಿಕ್ಕಿದ್ದೇವೆ, ಸ್ಮರ್ಣ ಚರ್ಚ್. ಸ್ಮರಣ. ಸೊ ಈ ಸ್ಮರ್ಣ ಚರ್ಚ್ ಬಗ್ಗೆ ನೀವೇನು ಹೇಳ್ತೀರಾ ಅಣ್ಣ? ಸ್ಮರಣ ಸಭೆ ವಿಷಯವಾಗಿ ನೋಡುವಾಗ, ಇವರು ಬಹಳ ಕರ್ತನಿಗಾಗಿ ಕಷ್ಟಪಟ್ಟಂಥ ಒಂದು ಸಭೆ. ಯಾಕಂತ ಹೇಳಿದ್ರೆ, ಈಗ ಎಫೆಸ ಸಭೆ ಈಗ ಜಸ್ಟ್ ನಾವು ನೋಡಿದ್ವಲ್ಲ, ಯೇಸು ಸ್ವಾಮಿಗೆ ಆ ಸಭೆ ಬಗ್ಗೆ ಏನೋ ಒಂದು ಕಂಪ್ಲೇಂಟ್ ಇತ್ತು. ನೋಡು, ನೀನೆಲ್ಲ ಒಳ್ಳೇದು ಮಾಡಿದಿ, ಆದರೆ ನೀನು ಮೊದಲನೇ ಪ್ರೀತಿ ಬಿಟ್ಬಿಟ್ಟಿದ್ದಿ, ಪ್ರೀತಿ ಇಲ್ಲ. ಸೊ ಅಲ್ಲಿ ಅದೇ ಹೇಳ್ತಾರಲ್ಲ, ಹಿ ದಟ್ ಓವರ್ಕಮ್ಸ್, ಅಲ್ಲಿದೆ ಅಲ್ಲ ಅಣ್ಣ ಅದರಲ್ಲಿ. ಹೌದ್ರಿ. ಆದರೆ ಈ ಸ್ಮರಣ ಚರ್ಚ್ ಬಗ್ಗೆ ನೋ ಕಂಪ್ಲೇಂಟ್. ಯೇಸು ಸ್ವಾಮಿಗೆ ಏನು ಅಗೇನ್ಸ್ಟ್ ಆಗಿ ಹೇಳುವಂಥದ್ದು ಇಲ್ಲ. So there are some kind of people who have no complaints. ಹೌದ್ರಿ. ಕೆಲವು ವಿಷಯದಲ್ಲಿ ಯೇಸು ಸ್ವಾಮಿಗೆ ಕಂಪ್ಲೇಂಟ್ ಹೇಳುವಂಥದ್ದು ಇಲ್ಲ. ಅಂಥ ಒಂದು ಸಭೆ ಇತ್ತು. ಇದು ಸಫರಿಂಗ್ ಸಭೆ ಆಗಿತ್ತು. ಕೆಲವು ಸಾರಿ ನೋಡ್ರಿ, ಸಫರ್ ಆದಾಗ, ದೇವರಿಗಾಗಿ ನಾವು ಬಾಧೆಯನ್ನು ಅನುಭವಿಸುವಾಗ, ದೇರ್ ಈಸ್ ನೋ ಟೈಮ್ ಟು ಸಿನ್ ಆರ್ ಟು ಕಾಂಪ್ರಮೈಸ್. ಆದ ಕಾರಣ ಅದು ಒಂದು ಕಾರಣ ಇದ್ದಿರಬಹುದು ಅಂತ ನನಗೆ ಅನ್ನಿಸ್ತದೆ. ಅಂಥ ಸಭೆಗೂ ನೀನು ಸಾಯಬೇಕಾದರೂ ಕೂಡ ನೀನು ನಂಬಿಗಸ್ತನಾಗಿರು, ಜೀವವೆಂಬ ಜಯಮಾಲೆ ನಾನು ಕೊಡ್ತೀನಿ, ಐ ವಿಲ್ ಗಿವ್ ಯು ದ ಕ್ರೌನ್ ಆಫ್ ಲೈಫ್ ಅಂತ ಯೇಸು ಸ್ವಾಮಿ ಈ ಚರ್ಚಿಗೆ ಹೇಳ್ತಾರೆ. ಸೊ ಅಲ್ಲಿ ಅದೇ ಹೇಳ್ತಲ್ಲ, ಯು ಆಸ್ ಎನ್ ಇಯರ್ ಲೆಟ್ ಹಿಮ್ ಹಿಯರ್ ವಾಟ್ ದ ಸ್ಪಿರಿಟ್ says to the church, the one who conquers will not be hurt by the second death. ಏನಿದ್ರ ಅರ್ಥ? ಈಗ ಆ ವಾಕ್ಯ ಓದ್ರಣ. ಹೌದು, 11 ಅಲ್ವರ?
ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಜಯ ಹೊಂದುವವನಿಗೆ ಎರಡನೆಯ ಮರಣದಿಂದ ಕೇಡಾಗೋದೇ ಇಲ್ಲ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಒಳ್ಳೆ ವಚನ ಇದೆ ನೋಡಿ ಅಲ್ಲಿ, ಬಿ ಫೇತ್ಫುಲ್ ಅನ್ ಟು ಡೆತ್ and I will give you crown of life. ಕರೆಕ್ಟ್. ಸೊ ಇದನ್ನು ಸಿಂಬಾಲಿಕ್ ಆಗಿ ಕ್ರೌನ್ ಆಫ್ ಲೈಫ್, ಕಿರೀಟ ಕೊಡ್ತಾರಂತ. ಅದರಲ್ಲಿ ಲೈಫ್ ಅಂತ ಹೇಳುವಾಗ ಮತ್ತೆ ಅದು ದೇವರ ಜೀವನೇ. ಅದು ಯಾವ ರೀತಿಯಾಗಿ ಹಿಂದಿನ ಒಂದು 2:7 ಯೇಸು ಸ್ವಾಮಿ ವಾಗ್ದಾನ ಮಾಡಿದ್ರಲ್ಲ, ಟ್ರೀ ಆಫ್ ಲೈಫ್ ಅಂತ, ಇಲ್ಲಿ ಕ್ರೌನ್ ಆಫ್ ಲೈಫ್ ಅಂತ ಹೇಳ್ಬಿಟ್ಟು, ಆದ ಕಾರಣ ನಂಬಿಗಸ್ತರಾಗಿರುವಂಥವ್ರಿಗೆ ಇದು ಪ್ರಾಮಿಸ್ ಇದು, ಫೇತ್ಫುಲ್ ಆಗಿರುವವ್ರಿಗೆ. ಓಕೆ, ಸೊ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ದ ಫಸ್ಟ್ ಚರ್ಚ್ ವಾಸ್ ಅ loveless church, so the second church was a persecuted church. But ಮೊದಲನೇ ಚರ್ಚಲ್ಲಿ ಹೇಳುವಾಗ there is one word here, so that is very important. ಏನಂದ್ರೆ I will remove from you. ನೋಡಿ, ದೇವ್ರು ಹೇಳ್ತಾರಲ್ಲ, ಐ ವಿಲ್ ಕಮ್ ಟು ಯು ಅಂಡ್ ರಿಮೂವ್ ಯುವರ್ ಲ್ಯಾಂಪ್ ಸ್ಟ್ಯಾಂಡ್ ಫ್ರಮ್ ಇಟ್ಸ್ ಪ್ಲೇಸ್ ಅನ್ಲೆಸ್ ಯು ರಿಪೆಂಟ್. ಏನಿದ್ರ ಅರ್ಥ? ಅದರ ಅರ್ಥ ಏನಂತ ಹೇಳಿದ್ರೆ, ಈ ಲ್ಯಾಂಪ್ ಸ್ಟ್ಯಾಂಡ್ ಅಥವಾ ಲ್ಯಾಂಪ್ ಬಂದು ಪವಿತ್ರಾತ್ಮನಿಗೆ ಅಥವಾ ಅಭಿಷೇಕಕ್ಕೆ ಸಂಕೇತವಾದದ್ದು. ಅದು ತೆಗೆದಾಗ ವಾಟ್ ಆರ್ ದ ಇಂಪ್ಯಾಕ್ಟ್? ಅದನ್ನ ತೆಗೆದ್ಬಿಟ್ಟ ಮೇಲೆ ಅನಾಯಿಂಟಿಂಗ್ ಇಸ್ ಗಾನ್. ಈಗ ನೋಡ್ರಿ, so God is warning there alwa. This is so important. Why? Because each and every one of us, as we are studying, ಇದು ಬಹಳ ಮುಖ್ಯ ಆಗಿದೆ. ಯಾಕಂದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ತಿದ್ರೆ ಸುಮ್ಮನೆ ಈ ಚರ್ಚ್ ಹಿಂಗಿದ್ರು ಅಂತ ಹೇಳೋದ್ಕಿಂತ ಅಲ್ಲಿ ದೇವ್ರು ಒಂದು ವಾರ್ನಿಂಗ್ ಕೊಡ್ತಾ ಇದ್ದ. ಆ ವಾರ್ನಿಂಗ್ ಬಹಳ ಮುಖ್ಯ. ಐ ವಿಲ್ ರಿಮೂವ್. ಯಾವಾಗ ಅದು ದೇವ್ರೇ ತೆಗೆದ್ಬಿಟ್ಟಾಗ ಅದೆಷ್ಟು ಭಯ ಆಗತ್ತಣ್ಣ. ಸೊ ದಟ್ ಇಸ್ ವಾಟ್ ನಾವು ಇಟ್ ಜಸ್ಟ್ ಫ್ಲಾಶ್ಡ್ ಇನ್ ಫ್ರಂಟ್ ಆಫ್ ಮೀ ಫಾರ್ ಗಾಡ್ ಟು ದೇವ್ರ ಇದರ ಬಗ್ಗೆ ಮಾತಾಡು ಅಂತ ಹೇಳಿ ದೇವ್ರು ನನ್ನ ಕಣ್ ಮುಂದೆ ಫ್ಲಾಶ್ ಮಾಡಿದ್ರು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ನಾವು ಲಾಸ್ಟ್ ಟೈಮ್ ಕೆಲವು ಎಪಿಸೋಡ್ಸ್ಗಳ ಹಿಂದೆ ನಾವು ಪಶ್ಚಾತ್ತಾಪದ ಬಗ್ಗೆ ನಾವು ಧ್ಯಾನ ಮಾಡಿದೆವು. ಪಶ್ಚಾತ್ತಾಪ ಇದ್ದಾಗ ದಟ್ ಅನಾಯಿಂಟಿಂಗ್ ರಿಮೇನ್ಸ್. ಆ ಒಂದು ಕ್ಯಾಂಡಲ್ ಸ್ಟಿಕ್, ದೀಪಸ್ತಂಭದ ಅನುಭವ ನಮಗಿರ್ತದೆ. ಸೊ ಬಟ್ ದಿಸ್ ಇಸ್ ಸ್ಕೇರಿ ಅಲ್ಲ? ಹೌದು. ಯಾವಾಗ ನಾವು ಪಶ್ಚಾತ್ತಾಪ ಪಡಲ್ಲ ಆವಾಗ ಆ ಅನಾಯಿಂಟಿಂಗ್ ನಾವು ಕಳ್ಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು ಇದರಲ್ಲಿ ನಾವು ನೋಡ್ತೇವೆ. ಸೊ ನೋಡಿ, ಏನು ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ ಅಂದರೆ, ಯಾವಾಗ ಆ ಒಂದು ದೇವರೇ ನಮ್ಮ ಜೀವಿತದಲ್ಲಿ ಇಲ್ಲ ಅಂತಂದರೆ ಎಲ್ಲ ಕತ್ತಲೆ ಆಗ್ಬಿಡುತ್ತೆ. ದಟ್ ಇಸ್ ವಾಟ್ ಹಿ ಸೇಸ್. ಇಫ್ ಯು ರಿಪೆಂಟ್, ನೀವು ಯಾವಾಗ ಅಲ್ಲಿ ಪಶ್ಚಾತ್ತಾಪ ಬಂದು ದೇವ್ರ ಕಡೆ ತಿರ್ಕೊಳ್ತಿರೋ, ಅಲ್ಲಿ ದ ಕ್ರೌನ್ ಆಫ್ ಲೈಫ್, ಬೆಳಕು ಬರುವಂಥದ್ದಾಗಿದೆ. ಆ ಬೆಳಕಿಗೂ ಕತ್ತಲೆಗೂ ಭಾಳ ಅಂತರವಿದೆ, ವ್ಯತ್ಯಾಸ ಇದೆ. ನೀವು ಕತ್ಲೆಯಲ್ಲಿ ಜೀವಿಸಬೇಕಾಗಿದ್ರೆ ದೇವರು ಅದನ್ನು ತೆಗೆದು ನಿಮ್ಮ ಕತ್ಲೆಯಲ್ಲಿ ತಳ್ಳಿಬಿಡುವಂಥದ್ದಾಗಿದೆ. ಬಟ್ ಆದರೆ ನಾವು ತಿರುಗಿ ದೇವ್ರ ಕಡೆ ಬರುವಾಗ ನಿಜಕ್ಕೂ ದಟ್ ಕ್ರೌನ್ ಆಫ್ ಲೈಫ್ ಅದು ನಮಗೆ ಸಿಗುವಂಥದ್ದಾಗಿದೆ. ಪ್ರಿಯರೇ, ಇದು ಬಹಳ ಮುಖ್ಯ. ಇದನ್ನು ನೀವು ಧ್ಯಾನ ಮಾಡ್ರಿ. ಅಷ್ಟೇ ಅಲ್ಲ, ದೇವರ ಕಡೆ ಮತ್ತೆ ತಿರುಗಿಕೊಳ್ಳ್ರಿ ಎಂದು ದೇವರು ನಿಮಗೆ ವಾರ್ನಿಂಗ್ ಅನ್ನು ಕೊಡ್ತಾ ಇದ್ದಾರೆ. ಪ್ರಕಟಣೆ ಪುಸ್ತಕ ಇಸ್ ಅ ವಾರ್ನಿಂಗ್. ಇಟ್ ಈಸ್ ಏನು ಹೇಳ್ಬೋದಣ್ಣ? ಎಚ್ಚರಿಕೆ. ಪ್ರಕಟಣೆ ಅನ್ನೋದು ಒಂದು ಎಚ್ಚರಿಕೆ. ಯಾಕಂದ್ರೆ ಪ್ರಕಟ ಮಾಡ್ತಾ ಇದ್ದಾರೆ, ಈ ರೀತಿ ನೀವು ಇರಬೇಕು, ಈ ರೀತಿ ನೀವು ನಡಿಬೇಕು ಅಂತ. ಸೊ ಎರಡನೇ ಚರ್ಚ್ ಬಗ್ಗೆ ಅಣ್ಣ ಹೇಳ್ದಾಗೆ ಅವ್ರಿಗೆ ಯಾವ ಕಂಪ್ಲೇಂಟ್ಸ್ ಇರಲಿಲ್ಲ. ಆದರೆ ಅವರಿಗೂ ಸಹ ದೇವ್ರು ಏನು ಹೇಳ್ತಾ ಇದ್ದಾರೆ, ಐ ವಿಲ್ ಗಿವ್ ಯು ದ ಕ್ರೌನ್ ಆಫ್ ಲೈಫ್. ಅಷ್ಟೇ ಅಲ್ಲ, ನಾನು ನಿಮಗೆ ಏನು ಮಾಡ್ತೀನಿ, ದ ಸೆಕೆಂಡ್ ಡೆತ್ ವಿಲ್ ನಾಟ್ ಹರ್ಟ್ ಯು ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ. ಮತ್ತೆ ಮೂರನೇ ಸಭೆ ಬಗ್ಗೆ ನಾವು ಧ್ಯಾನ ಮಾಡೋಣ. ಅದು ಪರ್ಗಮಮ್ ಸಭೆ. ಪರ್ಗಮದ ಸಭೆ. ಇಲ್ಲಿ ಈ ಸಭೆ ಬಗ್ಗೆ 2ನೇ ಅಧ್ಯಾಯ 12ರಿಂದ ಇರುವಂಥ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಈ ಸಭೆ ಬಹಳಷ್ಟು ಸಮಸ್ಯೆದಲ್ಲಿ ಭಾಳ ಕಾಂಪ್ರಮೈಸ್ ಆಗಿಬಿಟ್ಟು ಬೇರೆ ಬೇರೆ ಬಿಳಾಮನು, ಬಾಲಾಕನು, ನಿಕಲೈತೆ ಈ ರೀತಿಯಾಗೆಲ್ಲ ಭಾಳ ಒಂದು ಕನ್ಫ್ಯೂಷನ್ನಲ್ಲಿ ಇದ್ದಂತೆ. Before we get into that, I'll ask you one question. Is it good to live a compromised life? ಕಾಂಪ್ರಮೈಸ್ ಆಗೋದು ಒಳ್ಳೆಯದಾ? ಕಾಂಪ್ರಮೈಸ್ ಅನ್ನುವಂಥ ಪದ 2 ಅರ್ಥ ತಗೋಬಹುದು ರೀ. ಒಂದು ಏನಂದರೆ, ಈಗ ಇಬ್ಬರು ವ್ಯಕ್ತಿಗಳ ನಡುವೆ ಏನಾದರೂ ಒಂದು ಜಗಳ ಆಗಿಬಿಟ್ಟು
ಕಾಂಪ್ರಮೈಸ್ ಮಾಡ್ಕೊಡ್ರಿ, ಅದು ಒಳ್ಳೇದು. ಸಮಾಧಾನ ಮಾಡಿಕೊಡ್ರಿ ಅಂದರೆ ಅದು ಒಳ್ಳೇದು. ಬಟ್ ದೇವ್ರ ವಾಕ್ಯದಲ್ಲಿ ಕಾಂಪ್ರಮೈಸ್. ಆದರೆ ದೇವರ ವಾಕ್ಯದಲ್ಲಿ ನೋಡುವಾಗ 2 ಕೊರಿಂಥ 6ನೇ ಅಧ್ಯಾಯ ಪೌಲನು ಹೇಳುವಂಥ ಒಂದು ಮಾತೇನೆಂದರೆ, ನೀವು ಕ್ರಿಸ್ತನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಡು ನಾಟ್ ಕಾಂಪ್ರಮೈಸ್ ವಿತ್ ದೋಸ್ ಹೂ ಆರ್ ವಿತೌಟ್ ಫೇತ್ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಲಿಸ್ಟೇ ಅಲ್ಲಿ ಕೊಡ್ತಾನೆ ರೀ. ಸರಿ, ಆದ ಕಾರಣ ಕಾಂಪ್ರಮೈಸ್ ಆಗೋದು ದೇವ್ರ ವಾಕ್ಯ ಪ್ರಕಾರವಾಗಿ ಸರಿಯಲ್ಲ. ಓಕೆ, ಸೊ ಲಿವಿಂಗ್ ಅ ಲೈಫ್ ಆಫ್ ಕಾಂಪ್ರಮೈಸ್ ಅಂದರೆ ನಾವು ದೇವ್ರ ವಾಕ್ಯಕ್ಕೆ ನಾವು ಕಾಂಪ್ರಮೈಸ್ ಮಾಡಬಾರ್ದು ಅಲ್ವಾ? ಸೊ ಆದರೆ ಈ ಸಭೆ ಕಾಂಪ್ರಮೈಸ್ ಆಗಿತ್ತು, ಕಾಂಪ್ರಮೈಸಿಂಗ್ ಚರ್ಚ್. ಅಂದರೆ ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡೋಣ, ಒಂದು ಎಕ್ಸಾಂಪಲ್ ಕೊಟ್ಟು ವಾಟ್ ಈಸ್ ರಿಯಲಿ ಕಾಂಪ್ರಮೈಸಿಂಗ್ ಅನ್ನೋದ್ರ ಬಗ್ಗೆ. ಒಂದ್ಸಾರಿ ಯುದ್ಧ ನಡೀತಿತ್ತಂತ್ರಿ. 2 ದೇಶಗಳ ನಡುವೆ ಯುದ್ಧ ನಡೀತಾ ಇತ್ತು. ಒಂದು ದೇಶದ ಯೂನಿಫಾರ್ಮ್ ಬಂದು ರೆಡ್ ಆಗಿತ್ತು, ರೆಡ್ ಯೂನಿಫಾರ್ಮ್. ಇನ್ನೊಂದು ದೇಶದ ಯೂನಿಫಾರ್ಮ್ ಬಂದು ಗ್ರೀನ್ ಕಲರ್ ಯೂನಿಫಾರ್ಮ್ ಆಗಿತ್ತು. 2 ದೇಶಗಳ ನಡುವೆ ರೆಡ್ ಯೂನಿಫಾರ್ಮ್ ದೇಶ ಮತ್ತು ಗ್ರೀನ್ ಯೂನಿಫಾರ್ಮ್ ದೇಶ ಇಬ್ಬರ ನಡುವೆ ಯುದ್ಧ ನಡೀತಾ ಇತ್ತು. ಯಾರೋ ಒಬ್ಬನಿದ್ದನಂತೆ, ನಾನು 2 ದೇಶಕ್ಕೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡ್ ಶರ್ಟ್ ಹಾಕ್ಕೊಂಡು ಆಮೇಲೆ ಗ್ರೀನ್ ಪ್ಯಾಂಟ್ ಹಾಕ್ಕೊಂಡು ಯುದ್ಧ ಮಾಡ್ಲಿಕ್ಕೆ ಹೋದ್ನಂತೆ. 2 ಕಡೆಯಿಂದ ಶೂಟ್ ಮಾಡಿ ಸತ್ತೋದ್ನಂತ್ರಿ. ನೋಡ್ರಿ, ಆ ರೀತಿಯಾಗಿ ಕಾಂಪ್ರಮೈಸ್ ಆಗುವಾಗ ಏನಾಗ್ತದೆ, ಯು ವಿಲ್ ಬಿ ಅಟ್ಯಾಕ್ಡ್ ಫ್ರಮ್ ಗಾಡ್ ಆ್ಯಸ್ ವೆಲ್ ಆಸ್ ಫ್ರಮ್ ಸೇಟನ್. ಯಾಕಂದರೆ ಒಂದು ದೇವ್ರ ಕಡೆ ಆದರೂ ಇರ್ಬೋದು, ದೇವರು ಸೈತಾನ ಎರಡನ್ನೂ ಮೆಚ್ಚಿಸುವಂಥ ಜೀವನನೇ ಕಾಂಪ್ರಮೈಸ್ ಜೀವನ. ದಿಸ್ ಇಸ್ ಮಚ್ ಬೆಟರ್. ಸೊ ಇದು ಅವ್ರಿಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ. ಸೊ ಈ ರೀತಿಯಾಗಿ ಇದ್ರೆ ನಮ್ಮ ಜೀವಿತದಲ್ಲಿ ಏನಾಗುತ್ತೆ? ಆ ರೀತಿಯಾಗಿದ್ದಾಗ ಏನಾಗ್ತದೆ, ನಾವು ವಿಲ್ ನಾಟ್ ಗ್ರೋ ಸ್ಪಿರಿಚುವಲಿ. ಅಷ್ಟೇ ಅಲ್ಲ, ಯೇಸು ಸ್ವಾಮಿ ಇಲ್ಲಿ ಕೊಟ್ಟಂಥ ವಾರ್ನಿಂಗ್ನಲ್ಲಿ ನಾವು ನೋಡುವಾಗ, ನೀನು ಅದೇ 2ನೇ ಅಧ್ಯಾಯ ಇದೆ ಅಲ್ವರ, ಬೇಗ ಬಂದು ನೋಡ್ರಿ 16ನೇ ವಚನದಲ್ಲಿ ನಾನು ಯುದ್ಧ ಮಾಡುವೇನು ಅಂತ 2:16. ಸೊ ವೆನ್ ಯು ಆರ್ ಲಿವಿಂಗ್ ಎ ಕಾಂಪ್ರಮೈಸ್ ಲೈಫ್ ಅಂದರೆ ಈ ಜೋಡಾಗುವಂಥ ಜೀವನ ಜೀವಿಸಿದರೆ ಗಾಡ್ ವಿಲ್ ಜಡ್ಜ್ ಯು, ಗಾಡ್ ವಿಲ್ ವಾರ್ ಅಗೇನ್ಸ್ಟ್. ಹೌದು, ಯಾಕಂದ್ರೆ ಆ ಥರ ಇದು ಸೋ ಟೆರಿಬಲ್ ಅಲ್ವಾ? ದೇವ್ರು ನಮ್ಮ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರೆ ನಾವು ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕಾಗತ್ತಾ? ಇಟ್ಸ್ ಇಂಪಾಸಿಬಲ್. ಸೊ ಡೋಂಟ್ ಲಿವ್ ಅ ಕಾಂಪ್ರಮೈಸ್. ಕಾಂಪ್ರಮೈಸ್ ಅನ್ನೋದಕ್ಕೆ ಇಜ್ಜೋಡು ಅಂತ ಹೇಳ್ಬೋದು. ಇಜ್ಜೋಡು ಇನ್ನೂ ಸಿಂಪಲ್ ಆಗಿ ರಾಜಿ ಜೀವನ ಅಂತ ಹೇಳ್ಬೋದು. ರಾಜಿ ಇದೆಲ್ಲ ಅರ್ಥ ಆಗಲ್ಲ ಬಿಡಿ. ಕಾಂಪ್ರಮೈಸ್ ಅಂದ್ರೆ ಚೌಚೌ ಅಂತ ಹೇಳ್ಬೋದು, ಚೌಚೌ ಜೀವನ ಅಥವಾ ಅಂತ ಹೇಳ್ಬೋದು. ಓಕೆ, ಸೊ ಈಗ ತಾನೇ ನಾವು ನೋಡಿದ್ವಿ, ನಾವು ಮಿಕ್ಸ್ಡ್ ಲೈಫ್ ಲೀಡ್ ಮಾಡೋದು ಸರಿ ಇಲ್ಲ. ಈ ಕಡೆನೂ ನಾನು ದೇವ್ರ ವಾಕ್ಯನೂ ಮಾಡ್ತೀನಿ, ತಪ್ಪು ಮಾಡ್ತೀನಿ ಅಂತ ಇರುವಂಥವರಿಗೆ ದೇವರೇ ಅವರು ವಿರೋಧವಾಗಿ ನಿಂತ್ಕೊಳ್ತಾರೆ ಎಂಬುದಾಗಿ ಈ ಒಂದು ಸಭೆಯ ಕುರಿತಾಗಿ ನಾವು ನೋಡಿದ್ವಿ ಪ್ರಿಯರೇ. ಸೊ ಆ ರೀತಿಯಾಗಿ ನಾವು ಇರೋದು ಬೇಡ. ಆದರೆ ಈ ಹೂ ಓವರ್ಕಮ್ಸ್, ಎಲ್ಲದರಲ್ಲೂ ದೇವ್ರ ವಾಕ್ಯ ಹೇಳುತ್ತೆ, ಯಾರು ಇದನ್ನು ಓವರ್ಕಮ್ ಮಾಡಿ ರಿಪೆಂಟ್ ಆಗಿ ದೇವ್ರ ಕಡೆ ತಿರುಗಿಕೊಳ್ತಾರೋ ಅವರಿಗೆ ದೇವರು ಒಂದು ರಿವಾರ್ಡನ್ನು ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ದೇವರಿಂದ ಬರುವಂಥ ಜೀವಕರವಾದ ರಿವಾರ್ಡ್ ಆಗಿದೆ. ಸೊ ಆ ರೀತಿಯಾಗಿ ನಾವು ಈ ದಿನ ನಾವು ಈ ರೀತಿಯಾಗಿ ಇರುವುದಾದರೆ ಖಂಡಿತವಾಗಿ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಣ. ಮತ್ತು ಕೊನೆಯದಾಗಿ ಥೈತಿರಿಯಾ ಚರ್ಚ್ ಬಗ್ಗೆ ಹೇಳಿ ಈ ಒಂದು 2ನೇ ಅಧ್ಯಾಯ ನಾವು ಮುಗಿಸ್ತಾ ಇದ್ದೀವಿ ಪ್ರಿಯರೇ. ಸರಿ, ಈ ಥೈತಿರಾ ಎಂಬಂಥ ಸಭೆ ನೋಡುವಾಗ ಇದರಲ್ಲಿ ಕೂಡ ನಾವು ನೋಡುವಾಗ ಈ ಒಳ್ಳೆ ಪಾಸ್ಟ್ರ್ ಇವರು. ಆದರೆ ಈ ಪ್ರಾಬ್ಲಮ್ ಏನಂದರೆ, ಈ ಒಳ್ಳೆಯವರು ಕೆಲವು ಸಾರಿ ಏನು ಮಾಡ್ತಾರೆ, ದೇ ವಿಲ್ ಅಕಮಡೇಟ್ ಎವ್ರಿಬಡಿ, ಯಾರನ್ನೂ ಹರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಯಾಕಂದರೆ ಹಿ ಈಸ್ ಅ ವೆರಿ ಲವಿಂಗ್ ಪರ್ಸನ್. ಯಾಕಂದರೆ ಯೇಸು ಸ್ವಾಮಿನೇ 19 ವಚನ, ನಿನ್ನ ಪ್ರೀತಿಯನ್ನು ನಾನು ಬಲ್ಲೆನು. ಸೊ ಈ ಈಸ್ ಅ ವೆರಿ ಲವಿಂಗ್. ಈ ವಾಸ್ ನಾಟ್ ಲೈಕ್ ದಿ ಎಫೆಸಸ್ ಚರ್ಚ್. ಮೊದಲನೇ ಪ್ರೀತಿ ಬಿಟ್ಬಿಟ್ಟಿದ್ರು, ಆದರೆ ಇವನ್ ಪ್ರೀತಿ ಇತ್ತು ಹೊಸ ಇರೋ ಚರ್ಚ್. ಬಟ್ ಆ ಪ್ರೀತಿಯಿಂದ ಏನು ಮಾಡ್ಬಿಟ್ಟ, ಹಿ ಅಲೌಡ್ ಯೆಜಬೇಲ್ ಎಂಬಂಥ ಲೇಡಿನ ಚರ್ಚ್ ರನ್ ಮಾಡಲಿಕ್ಕೆ ಬಿಟ್ಬಿಡ್ತಾನೆ ರೀ. ಆದ ಕಾರಣ ಗಾಡ್ ಈಸ್ ವೆರಿ ಅನ್ಹ್ಯಾಪಿ ಆ್ಯಂಡ್ ಈ ಸೇಸ್ ದಟ್
ಐ ಆಮ್ ನಾಟ್ ಹ್ಯಾಪಿ ಅಬೌಟ್. ಆದ ಕಾರಣ ಯು ರಿಪೆಂಟ್ ಅಂತ ಹೇಳ್ತಾರೆ. So we saw today about the 4 churches. That is, one is the loveless church, the second one is the persecuted church, the third one is the compromising church, and the fourth one is the corrupt church. For all these 4 churches, the only thing is the one who overcomes. ಯಾರು ಇದನ್ನು ಏನು ಹೇಳೋದು, ಜಯಶಾಲಿಗಳಾಗಿ ಬರ್ತಾರೋ ಅವರಿಗೆ ನಾನು ಜೀವ, ಐ ವಿಲ್ ಗಿವ್ ದೆಮ್ ದ ಕ್ರೌನ್ ಆಫ್ ಲೈಫ್ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಾರೆ. ಇವತ್ತು ಬರೀ ಆ ಸಭೆಗೆ ಮಾತ್ರ ಅಲ್ಲ, ನಮಗೂ ಸಹ ಈ ರೀತಿಯಾಗಿ ನಾವು ಇರಬಾರ್ದು, ನಾವು ಕಾಂಪ್ರಮೈಸ್ ಮಾಡಬಾರ್ದು, ಕರಪ್ಟ್ ಆಗಿರಬಾರ್ದು, ಲವ್ಲೆಸ್ ಆಗಿರಬಾರ್ದು. ಆದರೆ ದೇವರ ಪ್ರೀತಿ ಸಂಪೂರ್ಣವಾದ ಪರಿಪೂರ್ಣವಾದ ಪ್ರೀತಿಯಲ್ಲಿ ರಿಪೆಂಟೆನ್ಸಲ್ಲಿ ಬರಬೇಕು ಎಂಬುದೇ ಈ ಪ್ರಕಟಣೆ 2ನೇ ಅಧ್ಯಾಯದ ಒಂದು ಪಾಠ ಆಗಿದೆ. ಈ ಓವರ್ಕಮ್ಸ್ ವಿಲ್ ರಿಸೀವ್ ಅ ರಿವಾರ್ಡ್. ಇವತ್ತು ನಿಮಗೆ ಒಂದು ರಿವಾರ್ಡ್ ಇದೆ ಪ್ರಿಯರೇ. ಸೊ ಆ ರಿವಾರ್ಡ್ಗಾಗಿ ದೇವರನ್ನು ಬಯಕೆ ಮಾಡ್ರಿ, ದೇವರ ಹತ್ರ ಬನ್ನಿರಿ, ದೇವ್ರ ಕಡೆ ತಿರ್ಕೊಳ್ರಿ. ಖಂಡಿತವಾಗಿ ನಿಮ್ಮ ಜೀವಿತ ಸಂಪೂರ್ಣವಾಗಿ ಬದಲಾಗ್ತದೆ. ಈ 2ನೇ ಅಧ್ಯಾಯವನ್ನು ಮತ್ತೆ ಓದಿ ಇದರಲ್ಲಿ ಬರುವಂಥ ಒಂದು ಸತ್ಯವನ್ನು ಅರಿತುಕೊಳ್ಳ್ರಿ. ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಇವತ್ತು ಈ ವಾಕ್ಯವನ್ನು ಕೇಳಿದ್ದೀರಾ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.